थाना कुशनूर हॉस्टल में अव्यवस्था के आरोप, वार्डन को सस्पेंड करने की मांग। गंभीर आरोप लगे हैं कि थाना कुशनूर और तालुके में श्री डी देवराज उर्स बैकवर्ड क्लासेस डेवलपमेंट कॉर्पोरेशन पोस्ट मैट्रिक वोकेशनल बॉयज हॉस्टल में स्टूडेंट्स को अच्छी क्वालिटी का खाना न देकर लापरवाही की जा रही है। पता चला है कि हॉस्टल में काम करने वाला वार्डन अपनी ड्यूटी ठीक से नहीं कर रहा है और दूसरे हॉस्टल के स्टूडेंट्स को काम पर रख रहा है, अपनी परिवार का गलत इस्तेमाल कर रहा है। इसके अलावा कहा जा रहा है कि किचन असिस्टेंट भी अपनी ड्यूटी करने के बजाय किसी और से खाना बनवाकर नियमों का उल्लंघन कर रहे हैं। हालांकि लगभग 140 से 150 स्टूडेंट्स की अटेंडेंस दर्ज है, लेकिन असल में हॉस्टल में सिर्फ 20 से 30 स्टूडेंट्स ही पाए जाते हैं और शक है कि अटेंडेंस और खाने के खर्च में गड़बड़ी हुई है। इस मामले में कर्नाटक रक्षणा वेदी के डिस्ट्रिक्ट प्रेसिडेंट चरणजीत अंदुरे ने मांग की है कि संबंधित वार्डन को सस्पेंड किया जाए और स्टूडेंट्स को अच्छी क्वालिटी का खाना और जरूरी इंफ्रास्ट्रक्चर दिया जाए। उन्होंने चेतावनी दी है कि अगर कोई एक्शन नहीं लिया गया तो आने वाले दिनों में हिंसक प्रोटेस्ट किया जाएगा। कैमरामैन पपुराज का कवरेज। ನಮ್ಕಿನ ಮೊದಲು ಅವರೇ ಅಡುಗೆ ಕಟ್ಕೊಂಡು ಹೋಗ್ತಾರೆ ರೀ, ನಮಗೆ ಉಳ್ಳಾಕ್ನೂ ಕೊಡಲ್ರಿ, ನಾವು ಜಗಳ ಆಡ್ಬೇಕಾಗ್ತದ್ರಿ ಇಲ್ಲಿ. ಮತ್ತು ಏನಂತಾರೆ ಹೊರಗೆ ಹೋಗ್ಬೇಕಾದ್ರೆ ಬಯಲು ಪ್ರದೇಶಕ್ಕೆ ಹೋಗ್ಬೇಕಾಗ್ತದೆ ರೀ 2 ನಂಬರ್ಗೆ. ಇಲ್ರಿ ಗರಂ ನೀರು ಇಲ್ರಿ. ನಮ್ಮ ರೂಮ್ನಾಗ ನೋಡ್ಬಾರ ಕರೆಂಟ್ ರೂಮ್, ಅದ್ರಾಗ ಕರೆಂಟ್ ಹೊಡಿತದ್ರ, ಫ್ಯಾನ್ ತಿರ್ಗಲ್ರಿ, ಏನಿಲ್ರಿ. ತರಗತಿ ಪೂರಾ ಹುಳವ ರೀ. ಹಾಂ ರೀ ಹಾಂ ರೀ. ಪೈಸಾ ಅವಾಗ ನಾವು ಪೈಸಾ ಮಿದ್ದ 5th ಸೆಮ್ದವ್ರು ಹೇಳಿರಿ, ಆಯ್ತದ ಅವ್ರು ಹೋದ ಬಳಕ ಇಂಟರ್ನ್ಶಿಪ್ ಹೋಗೋಣ ಹಿಂಗೆ ಮಾಡತ್ತಾರ. ಮತ್ತು ಒಂದು 15 ದಿನ ಕೆಳಗೆ ಬಂದಿರಿ ಆಯ್ತು. ಇಲ್ರಿ ಅವರು ರಾಮಪ್ಪ ಪೂಜಾರಿ ಅಂತ್ರಿ, ಅವ್ರು ಈಗ ಬರ್ಲಾಗ್ಯಾರ. ಅವ್ರು ಯಾಕೋ ಇಲ್ರಿ ಇಲ್ರಿ ಅವಿನಾಶ್. ಇವತ್ತಿಲ್ಲಿ ಠಾಣ ಕುಶ್ನೂರ್ಗ ಹಿಂದುಳಿದ ವರ್ಗ ಏನಿಲ್ಲ ವಸತಿ ನಿಲಯ, ಮಕ್ಕಳ ವಸತಿ ನಿಲಯ ಮ್ಯಾಟ್ರಿಕ್ ನಂತರದಲ್ಲಿ ಇವತ್ತಿಲ್ಲಿ ವಿಸಿಟ್ ಕೊಟ್ಟಿದಾಗ ತುಂಬ ಅಸ್ತವ್ಯಸ್ತ ಇದೆ. ಇಲ್ಲಿ ಕುಡಿಯೋಕ್ಕೆ ನೀರಿನ ಕೊರತೆ ಇದೆ. ಮತ್ತು ಏನು ಆಹಾರದ್ರ ಟೋಟಲಿ ಹೇಳೋಕ್ಕೆ ಬರೋ ಎಲ್ಲದರ ಹುಳ ಬಿದ್ದಾವ. ಮತ್ತು ಇಲ್ಲಿ ವಾರ್ಡನ್ ನಿರ್ಲಕ್ಷ್ಯ ಇದೆ. ಬೇರೆಯವ್ರಿಗೆ ಇಲ್ಲ ಒಬ್ಬನಿಗೆ ಹುಡುಗಿಗೆ ತರಿಸಿ ಅವ್ರಿಗೆ ಇನ್ಚಾರ್ಜ್ ಕೊಟ್ಟರು, ಒಂದು ಡಿಗ್ರಿ ಕಾಲೇಜ್ ಹುಡುಗ. ಹೀಗೆಲ್ಲ ಸಮಸ್ಯೆ ಮಾಡಿ ಭಾಳಷ್ಟು ಸಮಸ್ಯೆ ಆಗ್ಯಾವ. ಮತ್ತು ಇಲ್ಲಿ ಇವತ್ತು ನಾವು ನೋಡಿದಾಗ ಹಾಜರಾತಿಯಲ್ಲಿ ಇವತ್ತು 125 ಜನ ಹಾಜರಾತಿ ತೊಗೊಂಡು ಇವತ್ತು ಇಲ್ಲಿ ಇದ್ದಾರೆ. ಒಂದು 10-15 ಜನಗಳು ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಇವತ್ತು ಅವರು ಒಂದೇ ಇವತ್ತೇನು ರಾಮಪ್ಪ ಪೂಜಾರಿ ಅಂತೇನು ವಾರ್ಡನ್ ಇದ್ದಾರೆ, ಅವರು ಟೋಟಲಿ ಇವತ್ತು 3 ಹಾಸ್ಟೆಲ್ ಇನ್ಚಾರ್ಜ್ ತೊಗೊಂಡು ಇವತ್ತು 3 ಎಲ್ಲ ಕಡೆ ಇವತ್ತು ಮಕ್ಕಳು ಕಮ್ಮಿ ಇದ್ದರು. ಇವತ್ತು ಎಲ್ಲ ಕಡೆ 150-125 ಮಕ್ಕಳದ್ದು ಹಾಜರಾತಿ ಹಾಕಿ ಟೋಟಲಿ ಏನು ಮಕ್ಕಳಿಗೇನು ಸರ್ಕಾರಿ ಆಹಾರ ಬರ್ತಲ್ಲ ಅದು ಟೋಟಲಿ ಅದು ಭ್ರಷ್ಟಾಚಾರ ಮಾಡಿ ಅದು ಟೋಟಲಿ ಎಲ್ಲರಿಗೆ ಅದು ಕಳಪೆ ಮಟ್ಟದ ಇದು ಮಾಡಿ ಅದು ಮಾರ್ಕೊಳತ್ತಾರೆ ಹೊರಗಡೆ. ಇವ್ರಿಗೆಲ್ಲ ಕಳಪೆ ಮಟ್ಟದ ಕೊಳ್ಳತ್ತಾರೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬರಬೇಕು. ಮೈಸೂರು ಸ್ಯಾಂಡಲ್ ಸೋಪ್ ಏನು ಸರ್ಕಾರದಲ್ಲಿ ಒಂದು ಕಿಟ್ ಕೊಟ್ಟು ಅವ್ರಿಗೆ ಸಂತರಿಸು. ಕಡೆ ಹಾಜರಾತಿದ ಹೆಡ್ ಕುಕ್ಕನ್ ಹೆಸರು ಏನೇನೋ 3 ಜನ ಬೇರೆ ಇದ್ದಾರ, ಅಡುಗೆ ಮಾಡೋರು ಬೇರೆ ಇದ್ದಾರ, ಮತ್ತು ವಾರ್ಡನು ಇಲ್ಲ, ಬೇರೆ ವಾರ್ಡನ್ ಅಂತ ನೇಮಕಾತಿ ಮಾಡ್ಯಾರ. ಈಗ ಆ್ಯಕ್ಚುಲಿ ಇಲ್ಲಿ ರಾಮಪ್ಪ ಪೂಜಾರಿ ಅಂತ ಅವರು ಇಲ್ಲಿ ಅಪಾಯಿಂಟ್ ಆಗಿದ್ದಾರೆ ರೀ ಸೂಪ್ರಿಂಟೆಂಡೆಂಟ್. ಇಲ್ಲಿ ಯಾರೋ ಕಾರ್ತಿಕ್ ಭೋಸ್ಲೆ ಅಂತ ಒಂದು ಹುಡುಗ ಅವ್ರ ವಿದ್ಯಾರ್ಥಿನೇ ಇಲ್ಲೊಂದು ಪಕ್ಕದ ಮತ್ತೊಂದು ಹಾಸ್ಟೆಲ್ದಾಗ ಆ ಹಾಸ್ಟೆಲ್ದಾಗ ವಿದ್ಯಾರ್ಥಿನ ಅವ್ರಿಗೆ ತಂದಿಲ್ಲ 5,000 ರೂಪಾಯಿಗೆ ಅವರು ಪಗಾರ ಕೊಟ್ಟು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡವರು. ಪಾಪ ಹುಡುಗಂದು ವಿದ್ಯಾಭ್ಯಾಸ ಭೀ ಹಾಳು ಮಾಡಿ ಅವ್ರಿಗೆ ಒಂದು ಓದ್ಲಿಕ್ಕೆ ಅವಕಾಶ ಕೊಡಲಿ, ಅವ್ರಿಗೆ ಇಂಥದ್ದೊಂದು ರೊಕ್ಕದ ಆಸೆ ತೋರಿಸಿ ಅವ್ರಿಗೆ ಇಲ್ಲಿ ನೌಕರಿ ಇಟ್ಕೊಂಡ್ರೆ. ಮತ್ತೊಂದು ಇಲ್ಲಿ ಟೋಟಲಿ ಹೆಡ್ಕುಕ್ ಎಲ್ಲ ಪುರುಷರಿದ್ದಾರೆ. ವೈಜನಾಥ್ ಅಂತ ಮತ್ತು ಸೂರ್ಯಕಾಂತ್ ಅಂತ ಸಾಗರ್ ಅಂತ 3 ಜನ ಇದ್ದಾರೆ. ಈಗ ಸದ್ಯಕ್ಕೆ ನೀವು ನೋಡ್ಬೋದು ಇಲ್ಲಿ ಒಳಗಡೆ 4 ಜನ ಹೆಣ್ಮಕ್ಳು ಇದ್ದಾರೆ ಇಲ್ಲಿ ಕೆಲಸ ಮಾಡೋರು. ಈಗ ಅವರೆಲ್ಲ ಸರ್ಕಾರಿ ಸಂಬಳ ತಗೊಂಡು ಇವರೆಲ್ಲ ಭತ್ತಕ್ಕೆ ಇಟ್ಕೊಂಡ್ರೆ ಎಲ್ಲ ತಿಂಗಳಿಗೆ 5,000-4,000 ಯಾರು ಇಲ್ರಿ. ಇಲ್ಲಿ ಹಾಜರಾತಿ ನಾವು ಚೆಕ್ ಮಾಡಿದಾಗ ಈ ಕಾರಣ ಡೈರೆಕ್ಟ್ ಇವಾಗ ಇದ್ರೇನು ಉಪನಿರೀಕ್ಷಕ ಇದ್ದಾರೆ, ಕಲ್ಯಾಣ ಇದು ಉಳಿದ ವರ್ಗದು ಅವ್ರು ನೇರ ಹೊಣೆಗಾರ ಇದ್ದಾರೆ. ಮತ್ತು ತಕ್ಷಣ ಈ ತಾಲೂಕಾ ಆಫೀಸರ್ ಏನಿದ್ದಾರೆ ಇವ್ರಿಗೆಲ್ಲರನ್ನ ಅಮತ್ ಮಾಡಿದ್ರೆ ಎಲ್ಲರೂ ಇದ್ರಾಗ ಶಾಮೀಲ್ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ಖಂಡಿಸ್ತದ. ಇವತ್ತು ಮಕ್ಕಳ ಪರಿಸ್ಥಿತಿ ನೋಡಿದಾಗ ಇವರು ಪೂರಾ ಇವತ್ತು ಆತಂಕದಾಗಿದ್ದಾರೆ. ಇವ್ರಿಗೆ ಯಾವುದು ಗೇಟಿನ ವ್ಯವಸ್ಥೆ ಇಲ್ಲ, ಕ್ಯಾಮ್ರಾ ಇಲ್ಲ, ಇಲ್ಲಿ ಯಾರು ನೋಡ್ಕೊರೋ ದಿಕ್ಕಿಲ್ಲ ಇವ್ರಿಗೆ. ಮತ್ತು ಊಟಕ್ಕೆ ಇಲ್ಲಿ ಕೊಟ್ಟಾಗ ಇವ್ರಿಗೆ ಊಟ ಸರಿಯಾಗಿ ಸಿಗಲ್ಲ. ಇವತ್ತು ಈ ಮೆನು ಪ್ರಕಾರ ಏನು ಸರ್ಕಾರ ಏನು ಮೆನು ಇದು ಮಾಡಿದ ಅವ್ರಿಗೆ ಯಾವ ಥರದ್ದು ಅವ್ರಿಗೆ ಮೆನು ಪ್ರಕಾರ ಅವ್ರಿಗೆ ಊಟ ಸಿಗಲ್ಲ. ಮತ್ತು ಇವ್ರಿಗೆ ಏನರ ಉರಿ ಚಳಿ ಬಂತಂದ್ರೆ ಟೋಟಲಿ ಎಕ್ಸ್ಪೈರಿ ಇದ್ದಿಂದ ಟ್ಯಾಬ್ಲೆಟ್ಸ್ಗಳು ಅವ್ರಲ್ಲಿ. ಇವತ್ತು ನಾವು ಚೆಕ್ ಮಾಡಿದಾಗ ಅವರೆಲ್ಲ ಮಕ್ಕಳು ಆತಂಕದಾಗ ಇದ್ದಾರೆ ರೀ. ಇವತ್ತು ಒಂದೊಂದು ಇದ್ರಾಗ ವೆಜಿಟೇಬಲ್ಸ್ದಾಗ ತರಕಾರಿದಾಗ ಹುಳ ಬಿದ್ದಾವ. ಮತ್ತು ತರಕಾರಿ
15-20 ದಿನ ಕೆಳಗಿನ ತರಕಾರಿ ಎಲ್ಲ ಇವ್ರಿಗೆ ಕೊಡ್ಲತ್ತಾರ. ಹೀಗಾಗಿ ಇದು ಟೋಟಲಿ ಇದ್ರಾಗ ಭ್ರಷ್ಟಾಚಾರ ಮಾಡ್ತಾರೆ. ಮಕ್ಕಳಿಗೆ ಏನು ಸವಲತ್ತು ಸಿಗಬೇಕಿತ್ತು ಅದು ಸಿಗಲ್ಲ ಹೋಗ್ಯದ. ಹೀಗಾಗಿ ಯಾರು ಇದ್ರ ಸೂಪ್ರಿಟೆಂಡೆಂಟ್ ಇದ್ದಾರೆ, ಇದ್ರ ತಾಲೂಕು ಆಫೀಸ್ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇವ್ರನ್ನ ಅಮಾನತು ಮಾಡಬೇಕು. ಮತ್ತು ಇವ್ರು ಎಷ್ಟು ಹಣ ಆಸ್ತಿ ಇದು ಮಾಡ್ಯಾರ ಸರ್ಕಾರಕ್ಕೆ ಒಪ್ಪಿಸಿ ಇವ್ರನ್ನ ತನಿಖೆ ಕೊಡಿಸ್ಬೇಕಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮೇಡಮ್ ನಾವು ಹೇಳ್ತೀವಿ ಸರ್. ಚರಣ್ಜಿತ್ ಆನಂದ್ರೆ ಕರಾವಳಿ ಜಿಲ್ಲಾಧ್ಯಕ್ಷ.